तालुक्यातील वण्णूर गावात घरामध्ये झोपलेल्या निंगप्पा पारवळी या व्यक्तीची क्रूरपणे कुऱ्हाडीने हत्या करणाऱ्या तिघा आरोपींना नेसर्गी पोलिसांनी अटक केली आहे, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली। शुक्रवारी शहरात आयोजित पत्रकार परिषदेत बोलताना डॉक्टर गुळेद म्हणाले की निंगप्पाची हत्या 17 नोव्हेंबर रोजी झाली होती। त्याची पत्नी नीलम माहीने प्रियकर महेशसोबत संगनमत करून निंगप्पाची हत्या करण्यासाठी यल्लप्पा कोणीन याला सुपारी दिली होती। या प्रकरणाचा तपास नेसर्गी पोलिसांनी वेगाने करून आरोपींना अटक केली आहे। ಕಳೆದ 18ನೇ ತಾರೀಕು ಬೆಳಿಗ್ಗೆ ಶ್ರೀ ಕುಬೇಂದ್ರಪ್ಪನವರು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ। ಆ ಮಾಹಿತಿಯ ಪ್ರಕಾರ ಮನೆ ಹೊರಗಡೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಮುಕ್ಕುಳೆ ಅನ್ನುವಂಥವ್ರು, ವಯಸ್ಸು 41 ವರ್ಷ, ವಣ್ಣೂರು ಗ್ರಾಮದವರು, ಬೆಳಗ್ಗೆ ಕೊಲೆಯಾಗಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ। ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ಮೃತನಾದಂಥ ನಿಂಗಪ್ಪನನ್ನು ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಹೊಡೆತದಿಂದ ಹೊಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಕಂಡುಬರುತ್ತೆ। ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕುಬೇಂದ್ರದಿಂದ ಒಂದು ತಗೊಳ್ತಾರೆ। ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನೀಲಮ್ಮ ಹೇಳ್ತಾರೆ, ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ। ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ। ತದನಂತರ ನಮ್ಮ ಮಾಹಿತಿದಾರರನ್ನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನು ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ। ಮಹಿಳೆ ತಾನು ಕೆಲಸ ಮಾಡತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ। ಆ ವಿಚಾರವಾಗಿ ಮಹೇಶ್ನನ್ನ, ಈ ಮಹಿಳೆ ಪ್ರೀತಿ ಮಾಡ್ತಾ ಇದ್ದು ಮಹೇಶ್ ಅನ್ನೋಂಥ ಗೊತ್ತೇನೆ, ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಅವನು ತಾನೇ ಈ ಕೊಲೆಯನ್ನು ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ। ಮಹೇಶ್ನನ್ನ ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ। ಆ ಮಹಿಳೆ ಕೂಡ ಆ ಕೊಲೆಯ ಪ್ಲಾನಿಂಗ್ ಕಾನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಗಳು ಕಂಡುಬರುತ್ತೆ। ಇವರಿಬ್ಬರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ। ಯಾರು? ಮಹೇಶ್ ಮತ್ತು ನೀಲಮ್ಮ। ಇವರಿಬ್ಬರು ಒಬ್ರಿಗೊಬ್ಬರಿಗೆ ಪರಿಚಯ, ಪ್ರೇಮ ಕಿಚ್ಚರಿಗೆ ಈ ಒಂದು ಘಟನೆಗೆ ಕಾರಣ ಆಗಿದೆ। ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಯಲ್ಲಪ್ಪ ಅನ್ನೋನ ಮನೆಯಲ್ಲಿ ಬಾಡಿಗೆಗೆ ನಡೆಸ್ತಿರ್ತಾರೆ। ಸೊ ಹಾಗಾಗಿ ಯಲ್ಲಪ್ಪನ ಬಗ್ಗೆ ಗೊತ್ತಿರುತ್ತೆ, ಮತ್ತು ಯಲ್ಲಪ್ಪನ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ। ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು 1,50,000 ನಾವು ನಿಮಗೆ ಕೊಡ್ತೀವಿ, ಅದನ್ನ ತೆಗೆದುಕೊಂಡು ನನ್ನ ಮನೆಯನ್ನು ಕೊಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ। ಆ ಒಪ್ಪಂದದ ಪ್ರಕಾರವಾಗಿ ಒಂದು 70,000 ರೂಪಾಯಿಯನ್ನು ಇವರಿಬ್ಬರು ಸೇರಿ ಯಲ್ಲಪ್ಪನಿಗೆ ಆಲ್ರೆಡಿ ಕೊಟ್ಟಿರ್ತಾರೆ। 17ನೇ ತಾರೀಕಿಗೆ ಏನು ಸಂಜೆ ರಾತ್ರಿ ಇವನು ಕುಡಿದುಕೊಂಡು ಗಲಾಟೆ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರೆ। ಹಾಕಿದ ಮೇಲೆ ಇವಳು ಅವನಿಗೆ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ, ಇದು ಸರಿಯಾದ ಸಮಯ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ। ಆ ಪ್ರಕಾರವಾಗಿ ಯಲ್ಲಪ್ಪ ಅವತ್ತು ರಾತ್ರಿ ಬಂದವನೇ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾನೆ। ಆ ಕೊಡ್ಲಿಯಿಂದ ಈ ನಿಂಗಪ್ಪನ ಕತ್ತಿನ ಈ ಕೆಳಭಾಗದಲ್ಲಿ ಒಂದು ದೊಡ್ಡ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾನೆ। ಆ ಹಲ್ಲೆಯಿಂದ ರಕ್ತಸ್ರಾವವಾಗಿ, ಯಾಕಂದರೆ ಇಲ್ಲಿಂದಲೇ ನಮ್ಮ ತಲೆ, ದೇಹದ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗುವಂಥದ್ದು, ಅದು ಕಟ್ಟಾಗಿ ಅದರಿಂದ ನಿಂಗಪ್ಪ ಅಲ್ಲೇ ಸ್ಥಳದಲ್ಲೇ ಸಾವನ್ನು ಅಪ್ತಾರೆ। ಈ ಒಂದು ಪ್ರಕರಣದಲ್ಲಿ ನಮ್ಮ
ನೈಸರ್ಗಿಕ ಪೊಲೀಸರು ವಿಶೇಷವಾಗಿ DSP ಬೈವಂಕರ್ ಮತ್ತು ನೈಸರ್ಗಿಕ ಇನ್ಸ್ಪೆಕ್ಟರ್ ಆದಂತಹ ರಾಘವನ್ ನಾವಲ್ಲ ಮತ್ತು ಅವರ ತಂಡದವರು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಸುಮಾರು 8:30ಗೆ. ರಾತ್ರಿ 8:30 ಒಳಗಡೆ 3 ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಂದು ತನಿಖೆಯನ್ನು ಒಂದು ಒಳ್ಳೆಯ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಮರ್ಡರ್ ದಿನ ಅವಳು ಅಲ್ಲೇ ಇರ್ತಾಳೆ, ತನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಏನು ಮಾಡಿದೆ. ಹೌದು, ಅವಳು ನಮಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಟಿಸ್ತಾ ಇರ್ತಾಳೆ. ಯಾವಾಗ ನಮಗೆ ಮಹೇಶನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತೀವೋ ಆವಾಗ ಅವಳ ಪಾತ್ರ ಕ್ಲಿಯರ್ ಆಗುತ್ತೆ. ತದನಂತರ ಅವನು ನಮ್ಮ ವಶಕ್ಕೆ ಬರುತ್ತೆ. ಸರಿ, ಎಷ್ಟಕ್ಕೆ ಡೀಲ್ ಆಗಿರ್ತೀನಿ? 1.5 ಲಕ್ಷಕ್ಕೆ ಇದು ಡೀಲ್ ಆಗಿರ್ತದೆ. ಇದು 70,000 ಆಲ್ರೆಡಿ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಇನ್ನು ಮುಂದಿಂದು ತನಿಖೆ ಪ್ಲಾನಿಂಗ್ ಸುಮಾರು 3-4 ತಿಂಗಳಿಗಿಂತ ಮುಂಚೆನೇ ಆಗಿರುತ್ತೆ. ಆ 3-4 ತಿಂಗಳ ಮುಂಚೆಯಿಂದ ಇವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. 3-4 ತಿಂಗಳ ಮುಂಚೆನೇ 70,000 ರೂಪಾಯಿ ಕೊಟ್ಟಿರ್ತಾರೆ. ಮತ್ತೆ ಮರಳು ಆಗೋ ಸಂದರ್ಭದಲ್ಲಿ ಈ ಮಹಿಳೆ ತನ್ನ ಮನೆ ಹೊರಗಡೆ ಇರ್ತಾರೆ. ಮಹೇಶ್ ಆ ಸ್ಥಳದಲ್ಲಿ ಇರೋದಿಲ್ಲ. ಕೇವಲ ಯಲ್ಲಪ್ಪ ಅವ್ರು ಮಾತ್ರ ದುಡ್ಡು ತಗೊಂಡು ಮಾತ್ರ ಬಂದ್ಬಿಟ್ಟು ಅಲ್ಲಿ ಹಲ್ಲೆಯನ್ನು ಮಾಡಿದ್ರು. ಸರಿ, ಯಲ್ಲಪ್ಪ ಅನ್ನೋರು ಅವನು ಮಾಜಿ ಪ್ರಿಯಕರ ಅಂತ ಹೇಳೋದು ಸರ್. ನಮಗೆ ಇದು ತನಿಖೆಯಲ್ಲಿ ಈ ವಿಚಾರ ಕಂಡು ಯಲ್ಲಪ್ಪ ರೌಡಿ ಶೀಟರ್ ಇದ್ದಾನೆ. ಅವನ ಮೇಲೆ ನಾವು ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಆಲ್ರೆಡಿ 107 ಇನ್ವೋಕ್ ಮಾಡಿ ಅವನ ಮೇಲೆ ಬಾಂಡ್ ಓವರ್ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಅವನ ಮೇಲೆ ಬೇರೆ ಬೇರೆ ಪ್ರಕರಣಗಳು ನಡೆಯುತ್ತವೆ. ಒಂದು, ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅವನು ಬಾಂಡ್ ಓವರ್ ಆಗಿದ್ದ, ಆ ಬಾಂಡನ್ನು ಮುರಿದಿರೋದಕ್ಕೆ ಒಂದು ಪ್ರಕರಣ 116 CRPC ಅಡಿಯಲ್ಲಿ. ಜೊತೆಗೆ ಈಗಾಗಲೇ ಅವನು ಒಂದು 353 IPC ಅಡಿಯಲ್ಲಿ ಅವನ ಮೇಲೆ ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಅವನು ಬೇಲ್ ಮೇಲೆ ಹೊರಗಡೆ ಬಂದಿದ್ದ. ಈಗಾಗಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಇವನು ಬೇಲ್ ಕಂಡೀಷನ್, ಸಾಮಾನ್ಯವಾಗಿ ಯಾವುದೇ ಬೇಲನ್ನು ಕೊಡಬೇಕಾದ್ರೆ ಮುಂದೆ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿ ಅವನ್ನ ಬೇಲ್ ಮೇಲೆ ಬಿಟ್ಟಿರ್ತಾರೆ. ಆ ಪ್ರಕರಣ ಕೂಡ ನಾವೀಗ ಆ ಪ್ರಕರಣದಲ್ಲಿ ಕೂಡ ನಾವು ಬೇಲ್ ಕ್ಯಾನ್ಸಲೇಷನ್ಗೆ ಮೂವ್ ಮಾಡಿದ್ದೀವಿ. ಮತ್ತೆ ಈಗಾಗಲೇ ಇವರು ರೌಡಿ ಶೀಟ್ ಇರೋದನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡಿದ್ದೀವಿ. ಈ ವಿಚಾರ ಗೊತ್ತಿತ್ತ ಸದ್ಯಕ್ಕಿನ ಪ್ರಕಾರ ನಮಗೆ ಆ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ನಾವು ತನಿಖೆಯನ್ನು ಮಾಡ್ತೇವೆ. ಗೊತ್ತಾಗಿ ಕಿರಿಕಿರಿ ಮಾಡ್ತಾ ಇದ್ದ, ಕಿರುಕುಳ ಅದೇ ಆ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಇನ್ನೂ ಬರಬೇಕು. ಪ್ರಿಯಕರನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಸರ್. ಪ್ರಿಯಕರನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದು. ಅವನು ಆ ಸ್ಥಳದಲ್ಲಿ ಇರದೇ ಇದ್ರೂ ಕೂಡ ಸಂಚು ಏನಿದೆಯಲ್ಲ, ಸಂಚಿನಲ್ಲಿ ಅವನು ಸಂಪೂರ್ಣವಾಗಿ ಭಾಗಿಯಾಗಿದ್ದ. ಮತ್ತೆ ಇವನ ಕೊಲೆ ಆದರೆ ಬೆನಿಫಿಷರಿ ಯಾರು ಅನ್ನೋದು ನೋಡಿದ್ರೆ ಅವನೇ ಮೂಲ ಬೆನಿಫಿಷರಿ ಅನ್ನೋದು ಕಂಡುಬರುತ್ತೆ. ಸೊ ಹಾಗಾಗಿ ಪ್ರಿಯಕರ ಮತ್ತು ಹೆಂಡತಿ ಇಬ್ಬರನ್ನು ಕೂಡ ನಾವು ಈ ಸಂಚಿನ ಭಾಗದಲ್ಲಿ ಜೊತೆಗೆ ಕೊಲೆಯ ಆರೋಪದಲ್ಲಿ ನೇರವಾಗಿ ಅವ್ರನ್ನ ಭಾಗಿದಾರನಾಗಿ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ. ಅವಳಿಗೆ ಎಷ್ಟು ವಯಸ್ಸು, ಅವನಿಗೆ ಎಷ್ಟು ವಯಸ್ಸು? ಮಹಿಳೆಗೆ ಸುಮಾರು 37 ವರ್ಷ, ಪ್ರಿಯಕರನಿಗೆ 26 ವರ್ಷ. ನನಗಿಂತ 11 ವರ್ಷ. ಹಾಂ, ಮಹಿಳೆಗೆ 38 ವರ್ಷ, ಇವನಿಗೆ 27 ವರ್ಷ. स्वतः मला थँक्यू. घराच्या ओसरीवर झोपलेल्या निंगप्पा अरवळी याला कुऱ्हाडीने वार करून ठार मारण्यात आले. हा कट निंगप्पाची पत्नी नीलम्मा हिच्याच सांगण्यावरून रचला गेला होता. तिने वन्नूर गावातील युवक महेश गुळण्णवर सोबत मिळून शेजारच्या गावातील यल्लप्पाला सुपारी दिली होती अशी माहिती त्यांनी दिली. विनोद कोलकार, KMM मराठी, बेळगाव.